ಚೆಕ್ಕಿಲ್ವಾ? ಚೆಕ್ಕಿದೆಯಾ? ಯಾವುದು ಇದು? ಇವಾಗಲೇ ಬಿಟ್ಟು ಕಳಿಸ್ಬಿಟ್ಟು ಹೋಗಪ್ಪ ಆ ಕಡೆ ಕೊಡ್ತಾರೆ. ಅದೆಲ್ಲ ಮಾಡಬಾರ್ದು, ಅದೆಲ್ಲ ಮಾಡಬಾರ್ದು. ಒಂದು ನಿಮಿಷ ಈ ಕಡೆ ಬರಬೇಡಿ, ಈ ಕಡೆ ಬರಬೇಡಿ, ಅಲ್ಲಿಂದ ಆಚೆ ಹೋಗ್ಬಿಡಿ. ಈ ಕಡೆ ಬಂದ ಅದೇನು ಬಿ ಪಿ ಎಲ್ ಕಾರ್ಡ್ ಇದೆಯಾ? ಕಾರ್ಡ್ ಇದೆಯಾ? ಸರಿ, ನೀವು SLR DS ಹತ್ರ ಕಳಿಸೋ. DS ಫೋನ್ ಮಾಡ್ತಾರೆ, ಹೋಗು ನೀವೆಲ್ಲ 100% ಫ್ರೀ ಮಾಡಿಸ್ತೀವಿ. ಏನಪ್ಪ ಇದು? ಯಾಕಲ್ಲ ಅಂದರೆ ನಾವು ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ಕೊಡಲ್ಲಪ್ಪ, ಗೌರ್ಮೆಂಟ್ ಇದಕ್ಕೆ ಮಾತ್ರ ಕೊಡೋದು ಅಷ್ಟೇ. ಪ್ರೈವೇಟ್ ಕಾಲೇಜಿಗೆ ಏನು ಕೊಡಬೇಕು? ನೀವು ಓದ್ಸಕ್ಕೆ ಆಗ್ತಾ ಇರೋ ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಫೆಸಿಲಿಟೀಸ್ ಅಲ್ಲಿ ಸೇರಿಸಿದೆ. ಯಾಕಿಲ್ಲ ಗೌರ್ಮೆಂಟ್ನಲ್ಲಿ BB ಎಲ್ಲ ಜಾಗದಲ್ಲಿ ಇರಲಿಲ್ಲ ಅಂದರೆ ಇನ್ನೊಂದು ಜಾಗದಲ್ಲಿ ಸಿಗುತ್ತೆ. ಏನಿದೆ? ಎಷ್ಟು ಸರಿಯಾಗಿ? ಹೋದ ವರ್ಷ ನೋಡಿ 15,000 ಕೊಟ್ಟಿದ್ದೀವಿ. ಇಲ್ಲ, ಇನ್ನು ಕೊಡೋಕ್ಕಾಗಲ್ಲ. ಇನ್ನು ತುಂಬ ಜನ ಇರ್ತಾರೆ. 2 ಸಲ ಕೊಟ್ಟಿದ್ದೀವಲ್ಲ, ಇನ್ನು ಕೊಡೋಕ್ಕಾಗಲ್ಲ. 2 ಸಲ 50,000 ಒಂದು ಸಲ ಕೊಟ್ಟಿದ್ದೆ. ಯಾವುದೇ ಇನ್ನಾಗಲ್ಲ ಬಿಡಿ, ಇನ್ನಾಗಲ್ಲ. ಒಂದು ಸಲ ಕೊಡ್ತೀವಿ ಅಷ್ಟು, ಆಮೇಲೆ ಕೊಡೋಕ್ಕಾಗಲ್ಲ. ಆಗಿರೋರು ಈ ಕಡೆ ಬನ್ನಿ, ಆಗಿರೋರು ಮಾತಾಡಿರೋರು ಈ ಕಡೆ ಬನ್ನಿ. ಆಫೀಸಲ್ಲಿ ಇದ್ದಲ್ಲ ಆಗಲ್ಲ, ಆಮೇಲೆ ಮಾತಾಡೋಣ. ಇದು 10,000 ಚೆಕ್ ಕೊಡಿ. ಯಾರಾದರೂ ಒಂದು ತಿಳ್ಕೊಬೇಕಪ್ಪ, ನಾವು ಮರ ಚೆನ್ನಾಗಿದೆ ಅಂದ್ಬಿಟ್ಟು ಗುಡ್ ಸಮೇತ ಹೊಡಿಯೋದಲ್ಲ. ಮರ ಚೆನ್ನಾಗಿದೆ ಯಾಕಂದ್ರೆ ನಿಮ್ಗೆ 2 ಸಲ, ಒಂದ್ಸಲ 50,000 ಕೊಟ್ಟಿದ್ದೀವಿ, ಒಂದ್ಸಲ 25,000 ಕೊಟ್ಟಿದ್ದೀವಿ. ಬಡವರು 10 ಜನ ಇರ್ತಾರೆ, ಇಂಥೆಲ್ಲ ಬಡವರು ಇನ್ನೊಬ್ರು ಇರ್ತಾರಲ್ಲ, ಅದು ಅರ್ಥ ಮಾಡ್ಕೋಬೇಕು. ಎಲ್ಲ ಬಡವರೇನಪ್ಪ, ನಾವು ಬಡವ್ರಿಗೋಸ್ಕರ ಎಲ್ಲಾನು ಒಬ್ಬರೇ ಯೂಸ್ ಮಾಡ್ಕೊಂಡು ಇನ್ನೊಬ್ರು ಬಡವರೇನಲ್ವ? ನೀನು ಎಷ್ಟು ಆ ಕಡೆ ಪಾಪ 10,000 ಯಾವ ಸ್ಕೂಲ್ ಅಮ್ಮ? ಡಿಗ್ರಿ ಕಾಲೇಜ್. ಎಷ್ಟು ಕಟ್ಬೇಕಂತೆ? 8,000 ಅಷ್ಟೇ. ರೆಸಿಪ್ಟ್ ಹಾಕ್ಸ್ಕೊಂಬ ಕೊಡ್ತೀನಿ. 5,830 ಇದೆ. ಅದು ರೆಸಿಪ್ಟ್ ಹಾಕ್ಸ್ಕೊಂಬ. ರೆಸಿಪ್ಟ್ ಹಾಕ್ಸ್ಕೊಂಬಂದ್ರೆ ನಾವು ಕೊಡೋದು. ರೆಸಿಪ್ಟ್ ಸರಿ. ಕಾಲೇಜಲ್ಲಿ ರಿಸಿಪ್ಟ್ ಹಾಕ್ಕೊಡ್ತಾರೆ, ಕಾಲೇಜಲ್ಲಿ ನೋಡಮ್ಮ, ಸುಮ್ಮನೆ ನೀವು ವೇಸ್ಟ್ ಮಾಡ್ಕೊಡ್ಬೇಕು.
ಕಾಲೇಜಲ್ಲಿ ನೀವು ರೆಸಿಪ್ಟ್ ಹಾಕ್ಸ್ಕೊಂಡು ಬನ್ನಿ, ಚೆಕ್ಗೆ ಸೈನ್ ಮಾಡ್ಕೊಟ್ಟಿರ್ತೀನಿ ಕೊಡೋದು. ಅವ್ರು ಬರ್ತಾರೆ, ಇವಾಗ 8,000 ಅಂದೆಲ್ಲ, 8,000 ರೂಪಾಯಿ ಕೊಡ್ತಾರೆ ನಿಮಗೆ, 8,000 ರೂಪಾಯಿ ಕೊಡ್ತಾರೆ. ನೀನು ಚೆಕ್ಗೆ ಇದು ಅಲ್ಲಿ ರೆಸಿಪ್ಟ್ ಹಾಕ್ಸ್ಕೊಂಡು ಬಾ, ಯಾಕೆ ಸುಮ್ಮನೆ ರಿಸ್ಕ್ ಮಾಡ್ಕೊಂಡು ನೋಡಿ. ಇದು 8,000 ರೂಪಾಯಿ ಕೊಡ್ತಾರೆ ಇದು ಅವ್ರಿಗೆ. ಅದು ಹಾಕ್ಸ್ಕೊಂಬ ಆಯ್ತಲ್ಲ, ಈ ಕಡೆ ಬನ್ನಿ. ಬೇರೆಯವ್ರಿಗೆ ಅಣ್ಣ ನಿಮ್ದೆಲ್ಲ ಕಳ್ಸ್ಕೊಡ್ತೀವಿ. ಮೀಟಿಂಗ್ ಇದೆ, ಹೇಳಿದ್ದಾರೆ ಮಾತಾಡೋಕ್ಕಾಗಲ್ಲ.